ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದೇವರಮನೆ ಸಮೀಪ ನಿರ್ಮಾಣಗೊಳ್ಳುತ್ತಿರುವ ಅನಧಿಕೃತ ಆವರಣ ಗೋಡೆ ವಿರುದ್ಧ ಕಾಯರ್ ಮಜಲು ಪನೀರು ನಾಗರಿಕರು ದೂರನ್ನು ನೀಡಿದ್ದು, ಅದರಂತೆ ಅಧಿಕಾರಿಗಳು ಕಾಮಗಾರಿ ಸ್ಥಗಿತಗೊಳಿಸುವಂತೆ ತಪ್ಪಿದ್ದಲ್ಲಿ ವಿಪತ್ತು ನಿರ್ವಹಣೆ ಕಾಯ್ದೆ 2005ರಂತೆ ಕ್ರಮ ಕೈಗೊಳ್ಳಲಾಗುವುದಾಗಿ ನೋಟಿಸ್ ನೀಡಿದೆ. ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದೇವರ ಅರಮನೆ ಹತ್ತಿರದ ಸರ್ವೆ ನಂಬರ್ 239/9ರಲ್ಲಿರುವ 35 ಸೆನ್ಸ್ ಜಾಗಕ್ಕೆ ಹಾಗೂ ಸರ್ವೆ ನಂಬರ್ 239/10ರಲ್ಲಿರುವ 35 ಸೆನ್ಸ್ ನಿವೇಶನಕ್ಕೆ ಆವರಣ ಗೋಡೆ ನಿರ್ಮಿಸಲು ಅನುಮತಿ ಪಡೆದಿಲ್ಲ. ಪರಿಸರದಲ್ಲಿ ಸ್ವಾಭಾವಿಕ ಮಳೆ ನೀರು ಹರಿಯಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿಲ್ಲ. ಕಳೆದ ಮಳೆಗಾಲದ ಸಂದರ್ಭ ತಮ್ಮ ನಿವೇಶನದಲ್ಲಿರುವ ಚರಂಡಿ ಮುಚ್ಚಿ ನೆಲ ಸಮತಟ್ಟು ಮಾಡಿದ ಪರಿಣಾಮ ಪರಿಸರದ 8 ಮನೆಗಳಿಗೆ ನೀರು ತುಂಬಿ ಪ್ರಾಣಹಾನಿಯ ಸಂಭವ ಉಂಟಾಗಿತ್ತು. ಈ ಸಂದರ್ಭದಲ್ಲಿಯೂ ಸಾರ್ವಜನಿಕರು ಚರಂಡಿ ವ್ಯವಸ್ಥೆ ಕಲ್ಪಿಸಲು ಮನವಿಯನ್ನ ಮಾಡಿದ್ದರು. ಇದೀಗ ಜಾಗದ ಮಾಲೀಕರಿಗೆ ಮಂಜೂರಾದ ಭೂ ಪರಿವರ್ತನೆ ಆದೇಶ ಷರತ್ತುಗಳಂತೆ ನೀರು ಸರಬರಾಜು ಒಳಚರಂಡಿ ವ್ಯವಸ್ಥೆಯನ್ನು ಕಾನೂನು ರೀತಿಯಲ್ಲಿ ಕಲ್ಪಿಸುವುದು ಮಾಲೀಕರ ಜವಾಬ್ದಾರಿಯಾಗಿದೆ. ಪ್ರಸ್ತುತ ಮಳೆಗಾಲ ಸಮೀಪಿಸುತ್ತಿದೆ. ಚರಂಡಿ ವ್ಯವಸ್ಥೆ ಮಾಡದೆ ಅನಧಿಕೃತ ಆವರಣ ಗೋಡೆ ನಿರ್ಮಿಸಿದಲ್ಲಿ ಕೃತಕ ನೆರೆ ಉಂಟಾಗಿ ಸಮೀಪದ ಮನೆಗಳು ಸೇರಿದಂತೆ ಜೀವಕ್ಕೆ ಹಾನಿಯುಂಟಾಗುವ ಸಾಧ್ಯತೆಗಳಿವೆ. ಈ ಕೂಡಲೇ ಅನಧಿಕೃತ ಆವರಣ ಗೋಡೆ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ನೋಟಿಸ್ ನೀಡಲಾಗಿದೆ. ಮತ್ತೆ ತಪ್ಪಿದಲ್ಲಿ ವಿಪತ್ತು ನಿರ್ವಹಣೆ ಕಾಯ್ದೆ 2005ರಂತೆ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ತಿಳಿಸಿದೆ.